ಅನುಭವಿಸೋದಕ್ಕೆ ಸಾಧ್ಯ. ಅವನು ದೇವರ ರಾಜ್ಯದಲ್ಲಿ ಸೇರೋದಕ್ಕೆ ಅದಕ್ಕೆ ಮಾರ್ಗ ಆಗ್ತದೆ. ಆದ್ರೆ ನೀತಿವಂತರು ಅಂತ ಹೇಳಿ ಯೇಸುಸ್ವಾಮಿಯ ಕಾಲದಾಗ್ಲಿ ಹೇಳ್ಕೊಂಡಂತ ಶಾಸ್ತ್ರಿಗಳಾಗ್ಲಿ, ಫರಿಸಾಯರಾಗ್ಲಿ, ಸದುಕಾಯರಾಗ್ಲಿ, ಇವ್ರ್ಯಾರು ಕೂಡ ಯೇಸುಸ್ವಾಮಿಯ ಕಾಲದಲ್ಲಿ ಪಾಪಗಳ ಕ್ಷಮಾಪಣೆಯನ್ನ ಹೊಂದಲಿಕ್ಕೆ ಅಥವಾ ರಕ್ಷಣೆ ಒಂದು ಅನುಭವಕ್ಕೆ ಬರ್ಲಿಕ್ಕೆ ಸಾಧ್ಯ ಆಗ್ಲಿ. ಯಾಕೆ ಅಂತ ಕೇಳಿದ್ರೆ ಅದಕ್ಕೆ ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ಈ ಶಾಸ್ತ್ರಿಗಳು ಮತ್ತೆ ಫರಿಸಾಯರು, ಸದ್ದುಕಾಯರು ಇವರೆಲ್ಲ ಸೆಲ್ಫ್ ರೈಚಸ್ ಪೀಪಲ್. ಸೆಲ್ಫ್ ರೈಚಸ್ ಪೀಪಲ್ ಅಂತ ಹೇಳಿದ್ರೆ ಅವರು ತಮ್ಮ ಸ್ವನೀತಿಯನ್ನ, ಅಂದ್ರೆ ಅವರು ತಮ್ಮ ನೀತಿ ಕೃತ್ಯಗಳ ಮೂಲಕ, ನೀತಿ ಕಾರ್ಯಗಳ ಮೂಲಕ ಅಥವಾ ಪುಣ್ಯ ಕೆಲಸಗಳ ಮೂಲಕವಾಗಿ ರಕ್ಷಣೆಯನ್ನ ಹೊಂದಲಿಕ್ಕೆ ಬಯಸಿದಂತ ವ್ಯಕ್ತಿಗಳು. ಮೋಶೆ ಧರ್ಮಶಾಸ್ತ್ರದಲ್ಲಿ ಏನೇನು ಹೇಳಿದ್ದಾರೆ ಅದನ್ನ ನಾವು ಫಾಲೋ ಮಾಡ್ತೀವಿ. ಆ ಕೆಲಸಗಳನ್ನ ನಾವು ಮಾಡೋದ್ರ ಮೂಲಕ ನಮ್ಮ ರಕ್ಷಣೆಯನ್ನ ನಾವೇ ಹೊಂದಿಕೊಳ್ತೇವೆ. ಆ ಕೆಲಸಗಳನ್ನ ಮಾಡೋದ್ರಿಂದ ನಾವು ನೀತಿವಂತರು ಎಂಬುದಾಗಿ ಸ್ವನೀತಿಯನ್ನ, ಅಂದ್ರೆ ಒಳ್ಳೆ ಕೆಲಸಗಳ ಮೂಲಕ ಬರುವಂತ ನೀತಿ ಇದೆಯಲ್ಲ, ಆ ನೀತಿಯನ್ನ ಆಶ್ರಯಿಸಿಕೊಂಡು ಅವರು ದೇವರ ಒಂದು ಸ್ಟ್ಯಾಂಡರ್ಡ್ ಅನ್ನ ರೀಚ್ ಮಾಡ್ಲಿಕ್ಕೆ ಅವರು ಪ್ರಯತ್ನ ಪಟ್ಟಂತ ವ್ಯಕ್ತಿಗಳು. ಆದ್ರೆ ಅವರ ಒಳ್ಳೆ ಕೆಲಸಗಳು ಯಾವುದು ಕೂಡ ದೇವರ ಒಂದು ಸ್ಟ್ಯಾಂಡರ್ಡ್ ಅನ್ನ ರೀಚ್ ಮಾಡೋದಕ್ಕೆ, ಮುಟ್ಟಲಿಕ್ಕೆ, ಅಥವಾ ದೇವರ ದೃಷ್ಟಿಯಲ್ಲಿ ಅವರು ನೀತಿವಂತರಾಗ್ಲಿಕ್ಕೆ, ಅಥವಾ ದೇವರಿಂದ ಸಿಗ್ತಕ್ಕಂಥ ಪಾಪಗಳ ವಿಮೋಚನೆಯನ್ನ ಪಡೆದುಕೊಳ್ಳಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಅದಕ್ಕೆ ಆ ಯೇಸುಸ್ವಾಮಿ ಅವರಿಗೆ ಹೇಳ್ತಕ್ಕಂಥದ್ದು, ಅಯ್ಯೋ ಕಪಟಿಗಳಾದ ಶಾಸ್ತ್ರಿಗಳೇ, ಫರಿಸಾಯರೇ, ಅಯ್ಯೋ ಕಷ್ಟ ಎಂಬುದಾಗಿ. ಸೊ ಕಾರಣ ಏನು ಅಂತ ಹೇಳಿದ್ರೆ, ಅವರು ಪುಣ್ಯ ಕ್ರಿಯೆಗಳ ಮೂಲಕ, ಒಳ್ಳೆ ಕೆಲಸಗಳ ಮೂಲಕ ನೀತಿವಂತರಾಗೋದಕ್ಕಾಗಿ ಶ್ರಮಿಸಿದಂತ ವ್ಯಕ್ತಿಗಳು. ಅವ್ರು ತಮ್ಮ ಬಗ್ಗೆ ತಾವೇ ನೀತಿವಂತರು ಅಂತ ಹೇಳ್ಕೊಟ್ರು. ಆದ್ರೆ ಯೇಸುಸ್ವಾಮಿ ಏನ್ ಹೇಳಿದ್ರು, ನಾನ್ ನೀತಿವಂತರನ್ನ ಕರೆಯೋದಕ್ಕೆ, ನಿಮ್ಮಂತ ನೀತಿವಂತರನ್ನ ಕರೆಯೋದಕ್ಕೆ ಬಂದವನಲ್ಲ ನಾನು. ಯಾರು ತಮ್ಮ ತಪ್ಪುಗಳನ್ನ ಅರ್ಥ ಮಾಡ್ಕೊಳ್ತಾರೋ, ಯಾರು ಪಾಪಿ ಎಂಬುದಾಗಿ ಒಪ್ಪಿಕೊಳ್ತಾರೋ, ಯಾರು ತಮ್ಮ ತಪ್ಪುಗಳಿಗಾಗಿ, ಪಾಪಗಳಿಗಾಗಿ ಪಶ್ಚಾತ್ತಾಪ ಪಡ್ತಾರೋ ಅಂತ ಪಾಪಿಗಳನ್ನ ಕರೆಯೋದಕ್ಕಾಗಿ ಬಂದಂತವನು ನಾನು ಅಂತ ಯೇಸುಸ್ವಾಮಿ ಡೈರೆಕ್ಟ್ ಆಗಿ ಹೇಳೋದನ್ನ ನಾವು ಸುವಾರ್ತೆಗಳಲ್ಲಿ ನೋಡಿದ್ವಿ. ಸೊ ಅದರಿಂದ ಯಾರೆಲ್ಲ ಪಾಪಿ ಎಂದು ಒಪ್ಪಿಕೊಳ್ತಾರೋ, ತಮ್ಮ ಪಾಪಗಳನ್ನ ಅರಿಕೆ ಮಾಡ್ತಾರೋ, ಅವರ ಪಾಪಗಳು ಕ್ಷಮಿಸಲ್ಪಡ್ತವೆ. ಸೊ ಅದಕ್ಕೆ ಯೇಸುಸ್ವಾಮಿ ಕಾಲದಲ್ಲಿ ಯೇಸುಸ್ವಾಮಿಯ ಸುತ್ತಲೂ ಅನೇಕ ವ್ಯಕ್ತಿಗಳು ಓಡಾಡಿದ್ರು. ಆದರೆ ಅನೇಕ ವ್ಯಕ್ತಿಗಳು ಓಡಾಡಿದ್ರು ಕೂಡ ಎಲ್ಲರ ಪಾಪಗಳು ಕೂಡ ನನಗೆ ಕ್ಷಮಿಸಲ್ಪಡ್ಲಿಲ್ಲ. ಸೊ ವ್ಯಭಿಚಾರ ಮಾಡಿದಂತ ಸ್ತ್ರೀಯ ಪಾಪಗಳು ಕ್ಷಮಿಸಲ್ಪಡ್ತು, ಶಿಲುಬೆಗೆ ಹಾಕಲ್ಪಟ್ಟಂತ ಕಳ್ಳನ ಪಾಪಗಳು ಕ್ಷಮಿಸಲ್ಪಡ್ತು, ಪಾರ್ಶ್ವವಾಯು ರೋಗಿಯ ಪಾಪಗಳು ಕ್ಷಮಿಸಲ್ಪಡ್ತು, ಸುಂಕದವನಾದಂತ ಜಕ್ಕಾಯನ ರಕ್ಷಣೆಯನ್ನ ಹೊಂದಿದ. ಆದ್ರೆ ಈ ಧಾರ್ಮಿಕ ಮುಖಂಡರಿದಾರಲ್ಲ, ಶಾಸ್ತ್ರಿಗಳಿದಾರಲ್ಲ, ಫರಿಸಾಯರಿದಾರಲ್ಲ, ನೀತಿವಂತರ ವೇಷವನ್ನ ಹಾಕೊಂಡವರು ಯೇಸುಸ್ವಾಮಿಯ ಕಾಲದಲ್ಲಿ ಇದ್ರಲ್ಲ, ಸೊ ಅವ್ಯಾರು ಕೂಡ ರಕ್ಷಣೆಯನ್ನ ಹೊಂದಲಿಕ್ಕೆ, ಪಾಪಗಳ ಕ್ಷಮಾಪಣೆಯನ್ನ ಪಡ್ಕೊಳ್ಳಿಕ್ಕೆ, ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ. ಕಾರಣ ಏನು ಅಂತ ಹೇಳಿದ್ರೆ, ತಾವು ಪಾಪಿಗಳು ಅಂತ ಹೇಳಿ ಒಪ್ಪಿಕೊಳ್ಳಿಲ್ಲ, ಅವರು ದೇವರ ಮೇಲೆ ನಂಬಿಕೆಯನ್ನ ಇಡ್ಲಿಲ್ಲ, ಅವರು ತಮ್ಮ ಸ್ವಂತ ಆ ಕಾರ್ಯಗಳನ್ನ, ಅದಾയത് ಕರ್ಮ ಮಾರ್ಗವನ್ನು ಅಥವಾ ಪುಣ್ಯ ಕ್ರಿಯೆಗಳನ್ನ, ಮೋಶೆ ಧರ್ಮಶಾಸ್ತ್ರದಲ್ಲಿ ಹೇಳಿರ್ತಕ್ಕಂಥ ಕೆಲವು ಕಾರ್ಯಗಳನ್ನು ಅನುಸರಿಸೋದ್ರ ಮೂಲಕವಾಗಿ ಅವರು ದೇವರ ಒಂದು ಸ್ಟ್ಯಾಂಡರ್ಡ್ ಅನ್ನ ಮುಟ್ಟಲಿಕ್ಕೂ, ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗ್ಲಿಕ್ಕೂ ಅವರ ಪ್ರಯತ್ನ ಪಟ್ಟು ವಿಫಲರಾಗಿರ್ತಕ್ಕಂಥದ್ದನ್ನ ಸುವಾರ್ತೆಗಳಲ್ಲಿ ನಾವು ನೋಡ್ಬೋದು. ಅದಕ್ಕೇನೆ ನಾನು ಪದೇ ಪದೇ ಹೇಳ್ತಕ್ಕಂತ, ಓದ್ತಕ್ಕಂತ ಒಂದು ವಾಕ್ಯ ಏನಪ್ಪಾ ಅಂತ ಹೇಳಿದ್ರೆ, ಯೆಶಾಯನ ಪ್ರವಾದನೆ ಗ್ರಂಥ 64ನೇ ಅಧ್ಯಾಯ 6ನೇ ವಚನದಲ್ಲಿ ಸೊ ಬಹಳ ಸ್ಪಷ್ಟವಾಗಿ ಯೆಶಾಯ ಪ್ರವಾದಿ ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ,
ನಾವೆಲ್ಲರೂ ಕೂಡ ದೇವರ ಸನ್ನಿಧಿಯಲ್ಲಿ ಅಶುದ್ಧರಾಗಿದ್ದೀವಿ. ನಾವು ಮಾಡ್ತಕ್ಕಂಥ ಧರ್ಮ ಕಾರ್ಯಗಳೆಲ್ಲ, ನಾವು ಮಾಡ್ತಕ್ಕಂಥ ಒಳ್ಳೆ ಕೆಲಸಗಳು, ನಾವು ಮಾಡ್ತಕ್ಕಂಥ ಪುಣ್ಯ ಕ್ರಿಯೆಗಳೆಲ್ಲ ಹೊಲೆಯ ಹೊಲಸಾದಂತ ಬಟ್ಟೆ ಅಂತಿದೆ ಎಂಬುದಾಗಿ ಯೆಶಾಯ ಪ್ರವಾದಿ ಹೇಳ್ತಕ್ಕ. ನಾವು ಮಾಡ್ತಕ್ಕಂಥ ಎಷ್ಟೇ ಒಳ್ಳೆ ಕೆಲಸಗಳು ಕೂಡ ದೇವರ ದೃಷ್ಟಿಯಲ್ಲಿ ಅಸಹ್ಯವಾದಂತ, ಹೊಲೆಯಾಗಿರ್ತಕ್ಕಂಥ, ಅಶುದ್ಧಿಯಿಂದ ತುಂಬಿರ್ತಕ್ಕಂಥ, ದುರ್ವಾಸನೆ ದುರ್ಗಂಧದಿಂದ ತುಂಬಿರ್ತಕ್ಕಂಥ ಬಟ್ಟೆಯೋಪಾದಿಯಲ್ಲಿದೆ ಎಂಬುದಾಗಿ ಅಲ್ಲಿ ಹೇಳ್ತಾ ಇರ್ತಕ್ಕ. ಅದರಿಂದ ಒಂದು ವಿಷಯ ನಾವು ಗಮನದಲ್ಲಿ ಇಟ್ಕೊಳ್ಬೇಕೇನು ಅಂತ ಹೇಳಿದ್ರೆ, ನಾವು ಅಥವಾ ನೀವು ಮಾಡ್ತಕ್ಕಂಥ ಒಳ್ಳೆ ಸಾವಿರಾರು ಅಥವಾ ಲಕ್ಷ ಗಟ್ಟಲೆ ಒಳ್ಳೆ ಕೆಲಸಗಳನ್ನ ನೀವು ಮಾಡಿರ್ಬಹುದು. ಲಕ್ಷ ಗಟ್ಟಲೆ, ಲಕ್ಷ ಲಕ್ಷ ಪುಣ್ಯ ಕ್ರಿಯೆಗಳನ್ನ ನೀವು ಮಾಡಿರ್ಬಹುದು, ಒಳ್ಳೆ ಕೆಲಸಗಳನ್ನ ಮಾಡಿರ್ಬಹುದು. ಆದ್ರೆ ನಾವು ಮಾಡಿರ್ತಕ್ಕಂಥ ಲಕ್ಷ ಗಟ್ಟಲೆ ಒಳ್ಳೆ ಕೆಲಸಗಳಾಗ್ಲಿ, ಪುಣ್ಯ ಕ್ರಿಯೆಗಳಾಗ್ಲಿ, ನಾವು ಮಾಡಿರ್ತಕ್ಕಂಥ ಪಾಪಗಳಲ್ಲಿ ಒಂದೇ ಒಂದು ಪಾಪವನ್ನು ಕೂಡ ಈ ಪುಣ್ಯ ಕ್ರಿಯೆಗಳು, ಈ ಲಕ್ಷ ಗಟ್ಟಲೆ ಇರ್ತಕ್ಕಂಥ ಒಳ್ಳೆ ಕೆಲಸಗಳು ಒಂದು ಪಾಪವನ್ನು ಕೂಡ ತೆಗೆದುಹಾಕೋದಕ್ಕೆ ಸಾಧ್ಯ ಇಲ್ಲ. ನಾವು ಮಾಡಿರ್ತಕ್ಕಂಥ ಒಂದು ಪಾಪವನ್ನು ಕೂಡ ತೊಳೆಯಲಿಕ್ಕೆ ಸಾಧ್ಯ ಇಲ್ಲ, ತೆಗೆದುಹಾಕೋದಕ್ಕೂ ಆಗಲ್ಲ. ಅದರಿಂದ ನಮ್ಮನ್ನು ಶುದ್ಧೀಕರಿಸ್ಲಿಕ್ಕೂ ತೊಳೆಯಲಿಕ್ಕೂ ಸಾಧ್ಯ ಇಲ್ಲ. ಯಾಕೆ ಅಂತ ಹೇಳಿದ್ರೆ, ಪಾಪ ಎಂಬತಕ್ಕಂಥದ್ದು ಬಹಳ ಭಯಾನಕವಾದಂತ ಕಾರ್ಯ, ಭಯಾನಕವಾದಂತ, ಭಯಂಕರವಾದಂತ ವಿಷಯ ಅದು. ನೀವು ಮಾಡಿದಂತ ದಶಲಕ್ಷ ಒಳ್ಳೆ ಕೆಲಸಗಳು, ಒಳ್ಳೆ ಕಾರ್ಯಗಳು, ನೀವು ಮಾಡಿರ್ತಕ್ಕಂಥ ನಿಮ್ಮ ಒಂದೇ ಒಂದು ಪಾಪವನ್ನ ಅಳಿಸಿ ಹಾಕಲಿಕ್ಕೆ ಸಾಧ್ಯ ಇಲ್ಲ. ಕರ್ಮ ಮಾರ್ಗದಿಂದ ರಕ್ಷಣೆ ಹೊಂದಲಿಕ್ಕೆ ಸಾಧ್ಯವಿಲ್ಲ. ಆದ್ರೆ ಇವತ್ತು ಸಮಾಜದಲ್ಲಿ ಅನೇಕರು ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಸುಮಾರು ಜನ ಒಳ್ಳೆ ಕೆಲಸಗಳನ್ನ ಮಾಡೋದು ಏನಕ್ಕೆ ಗೊತ್ತಾ? ಅವ್ರ ಒಳ್ಳೆ ಕೆಲಸಗಳನ್ನ ಮಾಡೋದು ತಮ್ಮ ಪಾಪಗಳನ್ನ ಮುಚ್ಕೊಳ್ಳೋದಕ್ಕಾಗಿ, ತಮ್ಮ ತಪ್ಪುಗಳನ್ನ ಮುಚ್ಕೊಳ್ಳೋದಕ್ಕಾಗಿ, ಲೋಕದ ಮುಂದೆ ಅವರ ಒಂದು ಇಮೇಜ್ ಅನ್ನ ಹೆಚ್ಚಿಸ್ಕೊಳ್ಳೋದಕ್ಕಾಗಿ ಅನೇಕರು ಸಮಾಜದಲ್ಲಿ ಒಳ್ಳೆ ಕೆಲಸಗಳನ್ನ ಮಾಡ್ತಾರೆ. ಆದ್ರೆ ಅದರಿಂದ ಯಾವುದು ಪ್ರಯೋಜನ ಇಲ್ಲ. ಒಬ್ಬ ವ್ಯಕ್ತಿ ದೇವರ ಬಳಿಗೆ ಬಂದು, ಕರ್ತನೆ, ನಾನು ನನ್ನ ಒಳ್ಳೆ ಕೆಲಸಗಳ ಮೂಲಕ ಪಾಪ ವಿಮೋಚನೆಯನ್ನ ಹೊಂದಿಕ್ಕೆ ಸಾಧ್ಯ ಇಲ್ಲ, ನನ್ನ ಪುಣ್ಯ ಕ್ರಿಯೆಗಳ ಮೂಲಕ ನಾನು ರಕ್ಷಣೆಯನ್ನ ಹೊಂದಲಿಕ್ಕೆ, ಪಾಪಗಳ ಕ್ಷಮಾಪಣೆಯನ್ನ ಪಡೀಲಿಕ್ಕೆ, ಪಾಪಗಳ ವಿಮೋಚನೆಯನ್ನ ಪಡೀಲಿಕ್ಕೆ ನಾನು ಎಂದಿಗೂ ಕೂಡ ಪ್ರಯತ್ನಿಸೋದಿಲ್ಲ. ಯಾಕೆಂದ್ರೆ ಅವು ನನ್ನ ಪಾಪ ಕ್ಷಮಾಪಣೆಗೆ, ನನ್ನ ರಕ್ಷಣೆಗೆ ಯಾವತ್ತೂ ಕೂಡ ಸಹಾಯಕವಾಗೋದಿಲ್ಲ, ಸಹಾಯಕ್ಕೆ ಬರೋದಿಲ್ಲ. ಆದ್ರಿಂದ ನನ್ನ ಒಳ್ಳೆ ಕೆಲಸಗಳಿಂದ ಪಾಪ ವಿಮೋಚನೆಯನ್ನ ಪಡ್ಕೊಳ್ಳೋದಕ್ಕೆ ನಾನು ಪ್ರಯತ್ನ ಪಡ್ತಾ ಇಲ್ಲ. ಕರ್ತನಾದಂತ ಯೇಸುವೆ, ನಾನು ಪಾಪಿ ಅಂತ ಒಪ್ಕೊಳ್ತೇನೆ. ನೀನು ನನ್ನ ಪಾಪಗಳಿಂದ ಬಿಡಿಸ್ಲಿಕ್ಕಾಗಿ ಬಂದಂತ ರಕ್ಷಕನೆಂಬುದಾಗಿ ನಾನು ನಂಬಿದ್ದೀನಿ. ದಯಮಾಡಿ ನನ್ನ ಪಾಪಗಳನ್ನ ಕ್ಷಮಿಸು, ನನ್ನನ್ನ ನಿನ್ನ ದೃಷ್ಟಿಯಲ್ಲಿ ನೀತಿವಂತನನ್ನಾಗಿ ಮಾಡು ಅಂತ ಯಾರೆಲ್ಲ ಪ್ರಾರ್ಥನೆ ಮಾಡ್ತಾರೋ ಅಂತವರ ಪ್ರಾರ್ಥನೆಯನ್ನ ದೇವರು ಕೇಳ್ತಾನೆ. ಆ ರೀತಿಯಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ಮನುಷ್ಯನು ಎಷ್ಟೇ ದುಷ್ಟನಾಗಿದ್ರು, ಎಷ್ಟೇ ಕೆಟ್ಟವನಾಗಿದ್ರು, ಯಥಾರ್ಥವಾಗಿ ಅಂತ ವ್ಯಕ್ತಿ ಮಾನಸಾಂತರ ಪಡೋದೇ ಆಗುತ್ತೆ. ಅಂತ ವ್ಯಕ್ತಿ ಆತನ ಪಾಪಗಳನ್ನ ಯೇಸು ಸ್ವಾಮಿಯ ಬಳಿಯಲ್ಲಿ ಅರಿಕೆ ಮಾಡೋದೇ ಆಗುತ್ತೆ. ಕರ್ತನಾದಂತ ಯೇಸು ಕ್ರಿಸ್ತನು ಅವನ ಪಾಪಗಳನ್ನ ಕ್ಷಮಿಸ್ತಕ್ಕಂಥದ್ದು ಮಾತ್ರ ಅಲ್ಲ, ಆ ಮನುಷ್ಯನ ನಂಬಿಕೆಯನ್ನ ನೋಡಿ ಅವನನ್ನ ನೀತಿವಂತನನ್ನಾಗಿ ಮಾಡ್ತಾನೆ. ಸೊ ಅವನನ್ನ ನೀತೀಕರಿಸ್ತಾನೆ ದೇವರು. ಅವನು ನೀತಿವಂತನ ಎಂಬುದಾಗಿ ಸಾಕ್ಷಿಯನ್ನ ಕೊಡ್ತಾನೆ, ಸರ್ಟಿಫಿಕೇಟ್ ಅನ್ನ ಕೊಡ್ತಾನೆ. ಸೊ ಅದರಿಂದ ನಾನು ಇಲ್ಲಿ ಹೇಳ್ತಕ್ಕಂತ ಮೊದಲನೇ ಪಾಯಿಂಟ್ ಏನಪ್ಪಾ ಅಂತ ಹೇಳಿದ್ರೆ,
ನಾವು ದೇವರ ಬಳಿಯಲ್ಲಿ ನೀತಿವಂತರಾಗಲಿಕ್ಕೆ, ದೇವರ ಬಳಿಯಲ್ಲಿ ಪಾಪಗಳ ಕ್ಷಮಾಪಣೆಯನ್ನ ವಿಮೋಚನೆಯನ್ನ ಹೊಂದಲಿಕ್ಕೆ, ದೇವರ ಬಳಿಯಲ್ಲಿ ರಕ್ಷಣೆಯನ್ನ ಹೊಂದಲಿಕ್ಕೆ, ದೇವರ ದೃಷ್ಟಿಯಲ್ಲಿ ನಾವು ನೀತಿವಂತರಾಗ್ಲಿಕ್ಕೆ, ಸೊ ದೇವರ ರಾಜ್ಯವನ್ನ ನಾವು ಪಡ್ಕೊಳ್ಳಿಕ್ಕೆ, ನಾವು ಯಾವುದೇ ಒಳ್ಳೆ ಕೆಲಸವನ್ನ ಮಾಡಿದ್ರೂ ಕೂಡ ಅದರಿಂದ ಸಾಧ್ಯ ಇಲ್ಲ. ನಾವು ಇದನ್ನ ಪಡ್ಕೊಳ್ಬೇಕಾಗಿರ್ತಕ್ಕಂಥದ್ದು ನಂಬಿಕೆಯ ಮೂಲಕ. ಕೆಲಸದ ಮೂಲಕ ದೇವರ ಬಳಿಯಲ್ಲಿ ಹೋಗೋದೇ ಆದ್ರೆ ಅವ್ರಿಗೆ ಸಂಬಳ ಸಿಗುತ್ತೆ. ನಂಬಿಕೆಯ ಮೂಲಕವಾಗಿ ಹೋಗೋದೇ ಆದ್ರೆ ಉಚಿತವಾದಂತ ವರಗಳು ಸಿಗುತ್ತೆ. ನಾವು ಕೆಲಸದ ಮೂಲಕ ಹೋಗಿ ಸಂಬಳವನ್ನ ಪಡ್ಕೊಳ್ತೀರಿ ಅಂತ ಹೇಳಿದ್ರೆ ಪಾಪವು ಕೊಡುವ ಸಂಬಳ ಮರಣನೇ. ದೇವರ ಉಚಿತಾಂತ ವರವು ನಮ್ಮ ಕರ್ತನಾದ ಕ್ರಿಸ್ತ ಯೇಸುವಿನಲ್ಲಿರ್ತಕ್ಕಂಥ ನಿತ್ಯ ಜೀವ. ಅದು ಯಾರಿಗೆ ಸಿಗುತ್ತೆ ಅಂತ ಹೇಳಿದ್ರೆ ನಂಬಿಕೆ ಇರುವಂತವರಿಗೆ ಸಿಗುತ್ತೆ. ಇದು ಮೊದಲನೇ ಪಾಯಿಂಟ್. ಸೊ ಒಳ್ಳೆ ಕೆಲಸದ ಬಗ್ಗೆ ನಾನು ಹೇಳ್ತಾ ಇರ್ತೇನೆ. ಎರಡನೇದು ಏನಪ್ಪಾ ಅಂತ ಹೇಳಿದ್ರೆ, ನೀವು ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯವನ್ನ ಓದೋದೇ ಆದ್ರೆ, ಸೊ ನೀವು ಎರಡಕ್ಕೂ ಇರ್ತಕ್ಕಂಥ ವ್ಯತ್ಯಾಸನ ಇಲ್ಲಿ ಗಮನಿಸ್ಬೇಕು. ಏನಪ್ಪಾ ಅಂತ ಹೇಳಿದ್ರೆ, ಎಫೆಸ 2:10 ಇರ್ತಕ್ಕಂಥದ್ದು, ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಯೇಸು ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನ ಮಾಡಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಇನ್ನೊಂದ್ಸಾರಿ ಓದ್ತೀನಿ, ಕೇಳಿಸ್ಕೊಳ್ರಿ. ಸತ್ಕಾರ್ಯಗಳನ್ನು ಮಾಡುವುದಕ್ಕಾಗಿಯೇ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನ ಮಾಡಿ ಬದುಕಬೇಕೆಂದು ದೇವರು ನಮ್ಮನ್ನ ಮೊದಲೇ ನೇಮಿಸಿದನು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕಂಥ. ನಾವು ಇದುವರೆಗೂ ನಾನು ಹೇಳಿದ್ದೇನು ಅಂತ ಹೇಳಿದ್ರೆ, ಸತ್ಕಾರ್ಯಗಳನ್ನ ಮಾಡೋದ್ರ ಮೂಲಕ, ಪುಣ್ಯ ಕ್ರಿಯೆಗಳನ್ನ ಮಾಡೋದ್ರ ಮೂಲಕ, ಒಳ್ಳೆ ಕೆಲಸಗಳನ್ನ ಮಾಡೋದ್ರ ಮೂಲಕವಾಗಿ ನಾವ್ ಯಾರು ಕೂಡ ರಕ್ಷಣೆ ಹೊಂದಲಿಕ್ಕೆ, ಪಾಪಗಳ ಕ್ಷಮಾಪಣೆಯನ್ನ ಪಡೆದುಕೊಳ್ಳಿಕ್ಕೆ, ದೇವರ ದೃಷ್ಟಿಯಲ್ಲಿ ನೀತಿವಂತರಾಗ್ಲಿಕ್ಕೆ, ದೇವರ ರಾಜ್ಯದ ಅವಕಾಶಿಗಳಾಗ್ಲಿಕ್ಕೆ ಸಾಧ್ಯ ಇಲ್ಲ ಎಂಬುದಾಗಿ. ಆದ್ರೆ ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಎಫೆಸದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 10ನೇ ವಾಕ್ಯದಲ್ಲಿ ಕ್ರೈಸ್ತರಾಗಿರುವಂತವರಿಗೆ, ಅಂದ್ರೆ ಕ್ರಿಸ್ತನವರಾಗಿರುವಂತವರಿಗೆ, ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವರಿಗೆ, ಕ್ರೈಸ್ತರಾಗಿ ಜೀವಿಸ್ತಾ ಇರ್ತಕ್ಕಂಥವರಿಗೆ ಇಲ್ಲಿ ಹೇಳಿರ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಕ್ರಿಸ್ತನವರಾಗಿರ್ತಕ್ಕಂಥವರು, ಕ್ರಿಸ್ತನಲ್ಲಿ ನಂಬಿಕೆ ಇಟ್ಟಿರ್ತಕ್ಕಂಥವರು, ಕ್ರೈಸ್ತರಾಗಿ ಜೀವಿಸ್ತಾ ಇರ್ತಕ್ಕಂಥವರು ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಮತ್ತೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಒಳ್ಳೆ ಕೆಲಸಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತನಲ್ಲಿ ಸೃಷ್ಟಿಸಲ್ಪಟ್ಟಿರ್ತಕ್ಕಂಥದ್ದು. ಮತ್ತೆ ಅಲ್ಲಿ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ನಾವು ಒಳ್ಳೆ ಕೆಲಸಗಳನ್ನ, ನಾವು ಸತ್ಕಾರ್ಯಗಳನ್ನ ಮಾಡಿ ಬದುಕಬೇಕೆಂಬುದಾಗಿ ದೇವರು ನೇಮಿಸಿರ್ತಕ್ಕಂಥದ್ದು. ಅಂದ್ರೆ ಕ್ರಿಸ್ತನಲ್ಲಿ ಇರ್ತಕ್ಕಂಥವರು, ಕ್ರಿಸ್ತನಲ್ಲಿ ವಿಶ್ವಾಸ ಇಟ್ಟಿರ್ತಕ್ಕಂಥವರು, ಕ್ರೈಸ್ತರಾಗಿ ಜೀವಿಸ್ತಾ ಇರ್ತಕ್ಕಂಥವರು, ಯಾರು ವಿಶ್ವಾಸಿಗಳಾಗಿದ್ದಾರೋ, ಯಾರು ದೇವರ ಮಕ್ಕಳಾಗಿದ್ದಾರೋ, ಯಾರು ರಕ್ಷಣೆಯನ್ನ ಹೊಂದಿದ್ದಾರೋ, ಯಾರು ಕ್ರಿಸ್ತನ ರಕ್ತದಿಂದ ತಮ್ಮ ಪಾಪಗಳನ್ನ ತೊಳ್ಕೊಂಡವರಾಗಿದ್ದಾರೋ, ಯಾರು ವಿಶುದ್ಧರಾಗಿದ್ದಾರೋ, ಯಾರು ನೀತಿವಂತರಾಗಿದ್ದಾರೋ, ಯಾರು ದೇವರ ಮಗನು ಮಗಳು ಆಗಿದ್ದಾಳೋ ಅವರು ಒಳ್ಳೆ ಕೆಲಸಗಳನ್ನ ಮಾಡಲೇಬೇಕು. ಸತ್ಕಾರ್ಯಗಳನ್ನ ಮಾಡಿ ಅವರು ಬದುಕಬೇಕು ಎಂಬುದಾಗಿ ಇಲ್ಲಿ ಹೇಳಿರ್ತಕ್ಕಂಥದ್ದು. ಆದ್ರೆ ನಾನು ಇದಕ್ ಮುಂಚೆ ಹೇಳಿದ್ದೇನು ಅಂತ ಹೇಳಿದ್ರೆ, ನಾವು ಕ್ರಿಸ್ತನವರಾಗಿ ಮಾಡ್ಬೇಕೇ ಹೊರತು ಕ್ರಿಸ್ತನವರಾಗುವುದಕ್ಕೆ ಮುಂಚೆ ಒಳ್ಳೆ ಕೆಲಸಗಳಲ್ಲಿ ಆಶ್ರಯ ಇಟ್ಕೊಂಡು ಏನು ಪ್ರಯೋಜನ ಇಲ್ಲ.
ಇನ್ನೊಂದು ವಿಷಯ ಗಮನಿಸ್ಬೇಕು, ಒಳ್ಳೆ ಕೆಲಸ ಒಳ್ಳೆ ಕೆಲಸ ಒಳ್ಳೆ ಕೆಲಸ. ಇವತ್ತು ಅನೇಕ ಕ್ರೈಸ್ತರು ಅನೇಕ ಸತ್ಕಾರ್ಯಗಳನ್ನ ಮಾಡ್ತಾ ಇದ್ದಾರೆ, ಅನೇಕ ಒಳ್ಳೆ ಕೆಲಸಗಳನ್ನ ಮಾಡ್ತಾ ಇದ್ದಾರೆ. ಆದ್ರೆ ಅದನ್ನೆಲ್ಲ ಮಾಡ್ಬೇಕು ಅಂತ ಹೇಳಿ ಅಲ್ಲ. ದೇವರು ನಮ್ಮನ್ನ ಯೇಸು ಕ್ರಿಸ್ತನಲ್ಲಿ ಸೃಷ್ಟಿಸಿರ್ತಕ್ಕಂಥದ್ದು. ಈ ವಾಕ್ಯ ಹೇಳೋದು ಏನು ಅಂತ ಹೇಳಿದ್ರೆ, ಅದಕ್ಕೆ ನಾನು ಹೇಳಿದ್ದು, ಇನ್ನೊಂದ್ಸಾರಿ ಓದುವಾಗ ನೀವು ಬೈಬಲ್ ಇರೋದೇ ಆದ್ರೆ ದಯಮಾಡಿ ಅದನ್ನ ತೆಗೆದು ನೋಡ್ರಿ. ಎಫೆಸದವರಿಗೆ ಬರೆದ ಪತ್ರಿಕೆ 2:10 ಏನಂತ ಹೇಳಿದ್ರೆ, ಸತ್ಕಾರ್ಯಗಳನ್ನ ಮಾಡುವುದಕ್ಕಾಗಿಯೇ ಕ್ರಿಸ್ತೇಸುವಿನಲ್ಲಿ ಸೃಷ್ಟಿಸಲ್ಪಟ್ಟೆವು. ನಾವು ಸತ್ಕಾರ್ಯಗಳನ್ನ ಮಾಡಿ ಬದುಕಬೇಕೆಂದು ದೇವರು ನಮ್ಮನ್ನು ಮೊದಲೇ ನೇಮಿಸಿದನು. ಅದರ ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಹೆಂಗಪ್ಪ ಅಂತ ಹೇಳಿದ್ರೆ, ಫಾರ್ ವಿ ಆರ್ ಗಾಡ್ಸ್ ಮಾಸ್ಟರ್ ಪೀಸ್, He has created us anew in Christ Jesus, so we can do the good things He planned for us long ago ಎಂಬುದಾಗಿರುತ್ತೆ. ಅಂದ್ರೆ ದೇವರು ನಮ್ಮನ್ನ ಈ ಲೋಕಕ್ಕೆ ಕಳುಹಿಸುವುದಕ್ಕೆ ಮುಂಚೆನೆ, ನಾವು ಈ ಲೋಕದಲ್ಲಿ ಹುಟ್ಟಿ ಈ ಲೋಕವನ್ನ ಬಿಡುವವರೆಗೂ ನಾವು ಒಬ್ಬೊಬ್ಬರು ಕೂಡ ಯಾವ ಯಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ದೇವರು ಆಲ್ರೆಡಿ ನೇಮಿಸಿದಾನೆ. ಅವಾಗ ಬೇರೆಯವರು ಏನ್ ಮಾಡ್ತಾ ಇದ್ದಾರೆ ಅದನ್ನ ಕಾಪಿ ಹೊಡಿತಕ್ಕಂಥದ್ದಲ್ಲ. ಲೋಕ ಯಾವುದಕ್ಕೆ ಪ್ರಾಮುಖ್ಯತೆಯನ್ನ ಕೊಡ್ತೈತೆ ಅದನ್ನ ಮಾಡ್ತಕ್ಕಂಥ ಒಳ್ಳೆ ಕೆಲಸ ಅಲ್ಲ. ನನಗೆ ಯಾವುದು ಈಸಿ ಆಗಿರ್ತೈತೆ ಅದನ್ನ ಮಾಡ್ತಕ್ಕಂಥದ್ದಲ್ಲ ಒಳ್ಳೆ ಕೆಲಸ. ಆದ್ರೆ ನಮ್ಮೊಬ್ಬೊಬ್ಬರಿಗೂ ಕೂಡ ಯಾವ ಯಾವ ಒಳ್ಳೆ ಕೆಲಸಗಳನ್ನ ಮಾಡಬೇಕು ಅಂತ ಹೇಳಿ ದೇವರು ಮೊದಲೇ ನೇಮಿಸಿದಾನೆ. ಸೊ ದೇವರು ನಮ್ಮ ಜೀವನದಲ್ಲಿ ಯಾವ ಯಾವ ಒಳ್ಳೆ ಕೆಲಸಗಳನ್ನ ಮಾಡ್ಬೇಕು ಅಂತ ಹೇಳಿ ನೇಮಿಸಿದಾನೋ, ಆಲ್ರೆಡಿ ಫಿಕ್ಸ್ ಮಾಡಿದಾನೋ, ಆಲ್ರೆಡಿ ಪ್ಲಾನ್ ಮಾಡಿದಾನೋ, ಆ ಒಳ್ಳೆ ಕೆಲಸಗಳನ್ನ ನಾನು ಮಾಡ್ಬೇಕೇ ಹೊರತು ಬೇಡದೇ ಇರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ಮಾಡಬಾರ್ದು. ಸೊ ಅದೇ ರೀತಿ ನಿಮ್ಮೊಬ್ಬೊಬ್ಬರ ಜೀವನದಲ್ಲಿ ಯಾರೆಲ್ಲ ಯೇಸು ಸ್ವಾಮಿಯಲ್ಲಿ ನಂಬಿಕೆ ಇಟ್ಟಿದಾರೋ, ಯಾರೆಲ್ಲ ರಕ್ಷಣೆಯನ್ನು ಹೊಂದಿದಾರೋ, ಯಾರೆಲ್ಲ ದೇವರ ಮಕ್ಕಳಾಗಿದಾರೋ, ಯಾರೆಲ್ಲ ನೀತೀಕರಿಸಲ್ಪಟ್ಟಿದಾರೋ ಅವರೆಲ್ಲರಿಗೂ ಕೂಡ ದೇವರು ಈ ಲೋಕದಲ್ಲಿ ಕೆಲವು ಕೆಲಸಗಳನ್ನ ಮಾಡೋದಕ್ಕಾಗಿ ನೇಮಿಸಿದಾನೆ. ಆ ದೇವರು ನೇಮಿಸಿರ್ತಕ್ಕಂಥ ಒಳ್ಳೆ ಕೆಲಸಗಳನ್ನ ನಾವು ಮಾಡ್ಬೇಕು, ಬೇರೆ ಯಾವ್ದಾವ್ದೋ ಮಾಡಕ್ ಹೋಗ್ಬೇಡ್ರಿ. ಸೊ ಅದಕ್ಕೆ ನಾವು ಪ್ರಾರ್ಥನೆ ಮಾಡ್ಬೇಕು, ದೇವರೇ ನನ್ನ ಆಯುಸ್ನಲ್ಲಿ ನನ್ನ ಜೀವನದಲ್ಲಿ ನೀನ್ ಇಟ್ಟಿರ್ತಕ್ಕಂಥ ಸ್ಥಳದಲ್ಲಿ ನಾನು ಮಾಡ್ಬೇಕಾಗಿರ್ತಕ್ಕಂಥ, ಅಂದ್ರೆ ನೀನು ನೇಮಿಸಿರ್ತಕ್ಕಂಥ ಒಳ್ಳೆ ಕೆಲಸಗಳು ಯಾವ್ಯಾವ್ದು ಸ್ವಾಮಿ ಅದನ್ನ ಮಾಡಿ ಮುಗಿಸೋದಕ್ಕೆ ನನಗೆ ನೀನ್ ಸಹಾಯ ಮಾಡು ಅಂತ ಹೇಳಿ ಆ ಸತ್ಕಾರ್ಯಗಳನ್ನ ನಾವು ಮಾಡ್ಬೇಕು. ಆದ್ರೆ ಈ ಕ್ರೈಸ್ತರು ಏನ್ ಮಾಡ್ತಾವ್ರೆ ಅಂತ ಹೇಳಿದ್ರೆ ಬೇಡದೆ ಇರ್ತಕ್ಕಂಥದ್ನೆಲ್ಲ ಮಾಡ್ಕೊಂಡಿದ್ದಾರೆ. ಯಾರನ್ನೋ ಕಾಪಿ ಮಾಡ್ದ, ಅವರು ಮಾಡ್ದಾರ ನಾವು ಮಾಡ್ತೀವಿ. ಸತ್ಕಾರ್ಯಗಳನ್ನ ಮಾಡೋದಕ್ಕೂ ಕೂಡ ನನ್ನ ಕಾಂಪಿಟೇಷನ್. ಆ ಸತ್ಕಾರ್ಯಗಳ ಪ್ರಯೋಜನಕ್ಕೆ ಬರಲ್ಲ. ನಾನು ಏನ್ ಮಾಡ್ಬೇಕು ಅಂತ ಹೇಳಿ ದೇವ್ರು ನೇಮಿಸಿದನು ಆ ಕೆಲಸನ ನಾನು ಮಾಡಿ ಮುಗಿಸ್ಬೇಕು. ಅದ್ರ ಮೂಲಕ ದೇವರನ್ನ ಮಹಿಮೆ ಪಡಿಸ್ಬೇಕು. ನಿಮ್ ಜೀವನದಲ್ಲಿ ದೇವ್ರು ಏನೇನ್ ಮಾಡ್ಬೇಕು ಅಂತ ಹೇಳಿ ಆಲ್ರೆಡಿ ಯೇಸು ಕ್ರಿಸ್ತನಲ್ಲಿ ನೇಮಿಸ್ಬಿಟ್ಟಿದ್ದಾನೆ. ಆ ಕೆಲಸಗಳನ್ನ ಏನು ಅಂತ ಹೇಳಿ ನೀವು ಕಂಡುಕೊಂಡು ಅದನ್ನ ಮಾಡಿ ಮುಗಿಸ್ಬಿಡ್ಬೇಕು. ಅದ್ರ ಮೂಲಕ ದೇವರನ್ನ ಮಹಿಮೆ ಪಡಿಸ್ಬೇಕು. ಅದನ್ನ ಇಲ್ಲಿ ಹೇಳ್ತಾ ಇರ್ತಾರೆ. ಸೊ ನಾವು ಮುಂದುವರೆದು ನೋಡೋದೇ ಆದ್ರೆ 6ನೇ ವಚನಕ್ಕೆ ಬರೋದೇ ಆದ್ರೆ, ರೋಮಪುರದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 6ನೇ ವಚನಕ್ಕೆ ಬರೋದೇ ಆದ್ರೆ, ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ದೇವರು ಯಾವನನ್ನು ಪುಣ್ಯ ಕ್ರಿಯೆಗಳಿಲ್ಲದೆ ನೀತಿವಂತನೆಂದು ಎಣಿಸುತ್ತಾನೋ ಅವನು ಧನ್ಯನೆಂದು ದಾವೀದನು ಸಹ ಹೇಳುತ್ತಾನೆ. ಇಲ್ಲಿ ಅಪೊಸ್ತಲನಾದಂತ ಪೌಲನು ದಾವೀದನು ಹೇಳಿರ್ತಕ್ಕಂಥ ಮಾತನ್ನ ಆತನ ಹೇಳುವಂತ ಮಾತಿಗೆ ಸಪೋರ್ಟ್ ಆಗಿ ತೆಗೆದುಕೊಂಡು ಇಲ್ಲಿ ಹೇಳ್ತಾ ಇರ್ತಕ್ಕಂಥದ್ದು. ಅಂದ್ರೆ ಸತ್ಕಾರ್ಯಗಳಿಲ್ಲದೆ ಪುಣ್ಯ ಕ್ರಿಯೆಗಳಿಲ್ಲದೆ ದೇವರು ಒಬ್ಬ ಮನುಷ್ಯನನ್ನ
ನೀತಿವಂತನೆಂದು ಎಣಿಸ್ತಾನಲ್ವಾ. ಯಾರನ್ನ ದೇವರು ಆ ರೀತಿಯಾಗಿ ನೀತಿವಂತನೆಂಬುದಾಗಿ ಎಣಿಸ್ತಾನೋ ಆ ಮನುಷ್ಯನು, ಅಂತ ಮನುಷ್ಯನು ಧನ್ಯನು ಎಂಬುದಾಗಿ ದಾವೀದನು ಇಲ್ಲಿ ಹೇಳ್ತಾ ಇರ್ತಾನೆ. ಅದನ್ನ ಅಪೊಸ್ತಲನಾದಂತ ಪೌಲನು ಇಲ್ಲಿ ಕೋಟ್ ಮಾಡ್ತಾ ಇರ್ತಾನೆ. ಅಂದ್ರೆ ದಾವೀದನು ಕೂಡ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಹಳೆಗೊಡಂಬಡಿಕೆನಲ್ಲಿ ನಾವು ನಂಬಿಕೆಯ ಮೂಲಕ ನೀತೀಕರಿಸಲ್ಪಡ್ಬೇಕೆಂಬುದು. ಸೊ ಆ ಸತ್ಯವನ್ನ ದಾವೀದನು ಕೂಡ ಅಲ್ಲಿ ನಂಬ್ತಾ ಇರ್ತಕ್ಕಂಥದ್ದನ್ನ ನಾವಿಲ್ಲಿ ಗಮನಿಸಬಹುದು. ಸೊ ನಾವು 7-8 ವಚನಕ್ಕೆ ಬರೋದೇ ಆಗ 7-8 ವಚನಗಳಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಂತ ಹೇಳಿದ್ರೆ, ಹೇಗೆಂದರೆ ಯಾರ ಅಪರಾಧಗಳು ಪರಿಹಾರವಾಗಿದೆಯೋ, ಯಾರ ಪಾಪಗಳು ಕ್ಷಮಿಸಲ್ಪಟ್ಟಿವೆಯೋ ಅವರೇ ಧನ್ಯರು. ಕರ್ತನು ಯಾವನ ಪಾಪವನ್ನ ಲೆಕ್ಕಕ್ಕೆ ತರುವುದಿಲ್ಲವೋ ಆ ಮನುಷ್ಯನೇ ಧನ್ಯನು ಎಂಬುದಾಗಿ ಇಲ್ಲಿ ಹೇಳ್ತಾ ಇರ್ತಕ್ಕ. ಸೊ ಇದೇ ವಚನವನ್ನ ನಾವು ನೋಡೋದೇ ಆದ್ರೆ ಈ ಕೀರ್ತನೆ 32 ಎರಡನೇ ವಚನವನ್ನ ನೋಡೋದೇ ಆದ್ರೆ ಅಲ್ಲಿ ದಾವೀದನು ಕೂಡ ಇದೇ ತರ ಹೇಳ್ತಾ ಇರ್ತಕ್ಕಂಥ ನಾವು ಗಮನಿಸಬಹುದು. ಯೆಹೋವನು ಯಾವನ ಲೆಕ್ಕಕ್ಕೆ ಅಪರಾಧಗಳನ್ನ ಎಣಿಸುವುದಿಲ್ಲವೋ, ಯಾವನ ಹೃದಯದಲ್ಲಿ ಕಪಟವಿರುವುದಿಲ್ಲವೋ ಅವನು ಧನ್ಯನು ಎಂಬುದಾಗಿ ಹೇಳಿ. ಇನ್ನೊಂದು ರೀತಿನಲ್ಲಿ ಹೇಳೋದೇ ಆದರೆ ಈ ಧನ್ಯಾವಸ್ಥೆ ಇದೆಯಲ್ಲ, ಸೊ ದೇವರ ದೃಷ್ಟಿಯಲ್ಲಿ ಧನ್ಯರಾಗ್ತಕ್ಕಂಥ ಅಥವಾ ಈ ಲೋಕದಲ್ಲಿ ಧನ್ಯರು ಅಂತ ಹೇಳಿದ್ರೆ ಭಾಗ್ಯವಂತರು ಎಂಬುದು. ಸೊ ಈ ಲೋಕದಲ್ಲಿ ಭಾಗ್ಯವಂತರು ಯಾರು? ಆ ಧನ್ಯಾವಸ್ಥೆಯನ್ನ, ಆ ಭಾಗ್ಯಾವಸ್ಥೆಯನ್ನ ಒಬ್ಬ ಮನುಷ್ಯನು ಪಡೆದುಕೊಳ್ಳೋದು ಹೇಗೆ? ಈ ಧನ್ಯಾವಸ್ಥೆಯನ್ನ, ಈ ಭಾಗ್ಯಾವಸ್ಥೆಯನ್ನ ಪಡೆದುಕೊಳ್ಳೋದಕ್ಕೆ ಒಳ್ಳೆ ಕೆಲಸಗಳ ಅವಶ್ಯಕತೆ ಇಲ್ಲ. ಒಳ್ಳೆ ಕೆಲಸಗಳಿಗೂ ಪುಣ್ಯ ಕ್ರಿಯೆಗಳಿಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಯಾಕೆ ಅಂತ ಹೇಳಿದ್ರೆ ಇದು ದೇವರು ಉಚಿತವಾಗಿ ಕೊಡ್ತಕ್ಕಂಥದ್ದು, ಇದು ದೇವರು ಉಚಿತವಾಗಿ ಮಾಡ್ತಕ್ಕಂಥದ್ದು. ದೇವರು ಯಾಕೆ ಇದನ್ನ ಉಚಿತವಾಗಿ ಮಾಡ್ತಾನೆ ಅಂತ ಹೇಳಿದ್ರೆ ಒಬ್ಬ ಮನುಷ್ಯನ ನಂಬಿಕೆಯನ್ನ ನೋಡಿ. ಸೊ ಯಾರಲ್ಲಿ ದೇವರು ನಂಬಿಕೆಯನ್ನ ನೋಡ್ತಾನೋ, ಕ್ರಿಯೆಗಳನ್ನ ನೋಡದೆ ನಂಬಿಕೆಯನ್ನ ನೋಡ್ತಾನೋ, ಯಾರು ದೇವರನ್ನ ನಂಬ್ತಾರೋ ಯಥಾರ್ಥವಾದಂತ ಹೃದಯದಲ್ಲಿ, ಸೊ ಅವರಿಗೆ ದೇವರು ಉಚಿತವಾಗಿ ನೀಡ್ತಕ್ಕಂತ ಒಂದು ಆಶೀರ್ವಾದ ಭಾಗ್ಯಾವಸ್ಥೆ ಇದೆ, ಧನ್ಯಾವಸ್ಥೆ ಇದೆ. ಸೊ ಇದನ್ನ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಇದಕ್ಕೆ ಉದಾಹರಣೆಯಾಗಿ ಅಥವಾ ಸಪೋರ್ಟಿವ್ ಆಗಿ ನಾವು ಕೊಲೊಸ್ಸೆಯವರಿಗೆ ಬರೆದ ಪತ್ರಿಕೆ 1ನೇ ಅಧ್ಯಾಯ 22ನೇ ವಚನವನ್ನ ನಾವು ನೋಡೋದೇ ಆದ್ರೆ ಅಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಆ ವಾಕ್ಯವನ್ನ ನೀವು ಗಮನಿಸ್ಬೇಕು. ಇದಲ್ಲದೆ ನೀವು ಇಂದಿನ ಕಾಲದಲ್ಲಿ ಅನ್ಯರು ದುಷ್ಕೃತ್ಯಗಳನ್ನ ಮಾಡುವವರಾಗಿ ದ್ವೇಷ ಮನಸ್ಸುಳ್ಳವರಾಗಿದ್ದರೂ ಸಹ ಆತನು ನಿಮ್ಮನ್ನು ತನ್ನ ಕುಮಾರನ ಸ್ಥೂಲ ದೇಹದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಂಧಾನಪಡಿಸಿಕೊಂಡಿದ್ದಾನೆ ಮತ್ತು ನಿಮ್ಮನ್ನು ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ ಎಂಬುದಾಗಿ ಇಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಾರೆ. ಅಂದ್ರೆ ಹಿಂದಿನ ಕಾಲದಲ್ಲಿ ಯೇಸು ಕ್ರಿಸ್ತನನ್ನ ನಂಬುವುದಕ್ಕೆ ಮುಂಚೆ ಸೊ ಎಲ್ಲರೂ ಕೂಡ ಅನ್ಯರಾಗಿದ್ರು. ಮತ್ತೆ ದುಷ್ಕೃತ್ಯಗಳು, ನಮ್ಮ ಕೃತ್ಯಗಳು, ನಮ್ಮ ಕ್ರಿಯೆಗಳು, ನಮ್ಮ ಕಾರ್ಯಗಳು ಸರಿ ಇರ್ಲಿಲ್ಲ, ಅದರಲ್ಲಿ ದುಷ್ಟತನ ಇತ್ತು. ಮತ್ತೆ ದ್ವೇಷ ಮನಸ್ಸುಳ್ಳವರು, ನಮ್ಮ ಕ್ರಿಯೆಗಳು ಸರಿ ಇರ್ಲಿಲ್ಲ, ನಮ್ಮ ಮನಸ್ಸು ಕೂಡ ಸರಿ ಇರ್ಲಿಲ್ಲ. ಸೊ ಆ ರೀತಿಯ ಜೀವನವನ್ನ ನಾವು ಹಿಂದಿನ ಕಾಲದಲ್ಲಿ ಜೀವಿಸ್ತಾ ಇದ್ದಾರೆ. ಆದ್ರೆ ಆ ರೀತಿಯಾಗಿ ಜೀವಿಸ್ತಾ ಇದ್ದಂತ ನಮ್ಮನ್ನ ತಂದೆಯಾದ ದೇವರು ಏನ್ ಮಾಡಿದ್ರು ಅಂತ ಹೇಳಿದ್ರೆ,
ತನ್ನ ಮಗನಾದ ಯೇಸು ಕ್ರಿಸ್ತನ ಶರೀರದಲ್ಲಿ ಉಂಟಾದ ಮರಣ ಇದೆಯಲ್ಲ, ಆ ಮರಣದ ಮೂಲಕ ನಮ್ಮನ್ನ ತನ್ನೊಂದಿಗೆ ಸಮಾಧಾನ ಪಡಿಸಿಕೊಂಡಿದ್ದಾನೆ. ಅಂದ್ರೆ ನಾವು ಶತ್ರುಗಳಾಗಿದ್ದಂತ, ಪಾಪಿಗಳಾಗಿದ್ದಂತ, ದೇವರಿಗೆ ವಿರುದ್ಧವಾಗಿ ತಿರುಗಿ ಬಿದ್ದಂತ, ದೇವರಿಗೆ ಅವಿಧೇಯರಾಗಿದ್ದಂತ ನಮ್ಮನ್ನ ಯೇಸು ಕ್ರಿಸ್ತನ ಶರೀರದಲ್ಲಿ ಉಂಟಾದ ಮರಣದ ಮೂಲಕ ಈಗ ಸಮಾಧಾನ ಪಡಿಸ್ಕೊಂಡಿದ್ದಾನೆ. ಮತ್ತೆ ಆತನ ಒಂದು ಉದ್ದೇಶ ಏನು ಅಂತ ಹೇಳಿದ್ರೆ, ನಮ್ಮನ್ನ ಪರಿಶುದ್ಧರನ್ನಾಗಿಯೂ ನಿರ್ದೋಷಿಗಳನ್ನಾಗಿಯೂ ನಿರಪರಾಧಿಗಳನ್ನಾಗಿಯೂ ತನ್ನ ಸನ್ನಿಧಿಯಲ್ಲಿ ನಿಲ್ಲಿಸಬೇಕೆಂದಿದ್ದಾನೆ. ಆದ್ರೆ ಇದು ಕ್ರಿಯೆಗಳ ಮೂಲಕ ನಡೀತಕ್ಕಂಥದ್ದಲ್ಲ, ನಂಬಿಕೆಯ ಮೂಲಕ ನಡೀತಕ್ಕಂಥದ್ದು ಎಂಬುದಾಗಿ ಅಪೊಸ್ತಲನಾದಂತ ಪೌಲನು ಹೇಳ್ತಾ ಇರ್ತಾರೆ. ಸೊ ಇದು ನಮಗೆ ನಂಬಿಕೆ, ಆದ್ರೆ ಇದು ಯೇಸು ಕ್ರಿಸ್ತನ ದೇಹದಲ್ಲಿ ಉಂಟಾದಂತ ಮರಣದ ಕ್ರಿಯೆ ಮೂಲಕ. ಸೊ ಆ ಕ್ರಿಯೆಯಲ್ಲಿ ಯಾರ ನಂಬಿಕೆ ಇಡ್ತಾರೋ ಅವರು ಇಂಥ ಭಾಗ್ಯಕರವಾದಂತ, ಧನ್ಯಕರವಾದಂತ ಒಂದು ಆಶೀರ್ವಾದವನ್ನ ಅವರು ಪಡ್ಕೊಳ್ಬಹುದು ಎಂಬುದಾಗಿ ಅಪೊಸ್ತಲನಾದಂತ ಪೌಲನಲ್ಲಿ ಹೇಳ್ತಾ ಇರ್ತಕ್ಕಂಥ. ಸೊ ನಾವು 9-10 ವಚನಗಳಿಗೆ ಬರೋದೇ ಹಾಗೆ. 9-10 ವಚನಗಳಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದು ಏನಂತ, ಈ ಶುಭ ವರ್ತಮಾನವು ಸುನ್ನತಿ ಇದ್ದವರಿಗೆ ಮಾತ್ರವೋ ಸುನ್ನತಿ ಇಲ್ಲದವರಿಗೂ ಸಹ ಆಗುವುದೋ ನೋಡೋಣ. ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಟ್ಟಿತು ಎಂಬುದಾಗಿ ಹೇಳುತ್ತೇವೆ. ಅದು ಯಾವಾಗ ಎಣಿಸಲ್ಪಟ್ಟಿತು? ಸುನ್ನತಿ ಆಗುವುದಕ್ಕೆ ಮೊದಲು, ಸುನ್ನತಿಯಾದ ಮೇಲೆ ಅಲ್ಲ, ಸುನ್ನತಿಯಾಗುವುದಕ್ಕೆ ಮೊದಲೇ ಎಣಿಸಲ್ಪಟ್ಟಿತು ಎಂಬುದಾಗಿ ಇಲ್ಲಿ ಅಪೊಸ್ತಲನಾದ ಪೌಲನು ಹೇಳ್ತಾನೆ. ಸೊ ಅಬ್ರಹಾಮನು ನೀತಿವಂತನಾದ, ದೇವರ ದೃಷ್ಟಿಯಲ್ಲಿ ಅವನು ನೀತಿವಂತನಾಗಿ ಎಣಿಸಲ್ಪಟ್ಟ. ಆದ್ರೆ ಈ ಅಬ್ರಹಾಮನು ನೀತಿವಂತನಾಗಿ ಎಣಿಸಲ್ಪಟ್ಟಿದ್ದು ಸುನ್ನತಿ ಆಗದ್ರಿಂದ, ಅವನಿಗೆ ಸುನ್ನತಿ ಇದ್ದ್ರಿಂದನ, ಅಥವಾ ಸುನ್ನತಿ ಇಲ್ಲದವರಿಗೂ ಸಹ ಈ ಒಂದು ಧನ್ಯಾವಸ್ಥೆಯನ್ನ, ಭಾಗ್ಯಾವಸ್ಥೆಯನ್ನ ಪಡ್ಕೊಳ್ಬಹುದು. ಸೊ ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆ ನೀತಿ ಎಂದು ಎಣಿಸಲ್ಪಟ್ಟಿತ್ತು ಸುನ್ನತಿ ಆಗುವುದಕ್ಕೆ ಮೊದಲ ಅಥವಾ ಸುನ್ನತಿ ಆದ್ಮೇಲಿನ ಎಂಬತಕ್ಕಂತ ಒಂದು ವಿಷಯ ಇಲ್ಲಿ ಚರ್ಚೆಗೆ ಬರ್ತಕ್ಕಂಥದ್ದು. ಸೊ ಇನ್ನೊಂದು ರೀತಿಯಲ್ಲಿ ಹೇಳೋದೇ ಆದ್ರೆ, ದೇವರ ದೃಷ್ಟಿಯಲ್ಲಿ ಧನ್ಯರಾಗ್ತಕ್ಕಂಥದ್ದು, ಭಾಗ್ಯವಂತರಾಗ್ತಕ್ಕಂಥದ್ದು ಯಾವಾಗ? ಸೊ ಈ ಒಂದು ಸ್ಥಿತಿ ಸಿಗ್ತಕ್ಕಂಥದ್ದು, ಈ ಆಶೀರ್ವಾದ ಸಿಗ್ತಕ್ಕಂಥದ್ದು ಸುನ್ನತಿ ಇರುವವರಿಗೆ ಮಾತ್ರನ, ಅಥವಾ ಸುನ್ನತಿ ಇಲ್ದವರಿಗೂ ಸಹ ಈ ಒಂದು ಆಶೀರ್ವಾದ ಸಿಗುತ್ತ? ಸೊ ಇಲ್ಲಿ ನಾವು ಮೊದಲು ಒಂದು ಕಾರ್ಯವನ್ನು ಅರ್ಥ ಮಾಡ್ಕೊಳ್ಬೇಕು. ಏನು ಅಂತ ಅಂದ್ರೆ, ನಾವು ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗ್ತಕ್ಕಂಥದ್ದು ಪುಣ್ಯ ಕ್ರಿಯೆಗಳ ಮೂಲಕನ ಅಥವಾ ನಂಬಿಕೆಯ ಮೂಲಕ? ಇದನ್ನ ಅರ್ಥ ಮಾಡಿಕೊಳ್ಳೋದಕ್ಕೋಸ್ಕರವಾಗಿನೇ ಅಬ್ರಹಾಮನನ್ನ ಉದಾಹರಣೆಯಾಗಿ ಅಪೊಸ್ತಲನಾದ ಪೌಲನು ತೆಗೆದುಕೊಂಡು ನಮ್ಮ ಮುಂದೆ ಇಟ್ಟಿರ್ತಕ್ಕಂಥ. ಸೊ ಅಬ್ರಹಾಮನನ್ನ ನಾವು ಉದಾಹರಣೆಯಾಗಿ ನೋಡೋದೇ ಅಂದ್ರೆ, ಅಬ್ರಹಾಮನ ಲೆಕ್ಕಕ್ಕೆ ಅವನ ನಂಬಿಕೆಯೇ ನೀತಿ ಎಂದು ಎಣಿಸಲ್ಪಟ್ಟಿತ್ತು. ಅದನ್ನ ನಾವು ನೋಡ್ಕೊಂಡು ಬರ್ತಾ ಇದ್ದೀವಿ. ಆದ್ರೆ ಅವನು ನೀತಿವಂತನಾಗಿ ಎಣಿಸಲ್ಪಟ್ಟಿದ್ದು ಸುನ್ನತಿ ಆಗೋದಕ್ಕೆ ಮೊದಲನ ಅಥವಾ ಸುನ್ನತಿ ಆದ್ಮೇಲೆನ? ಅದೇ ವಾಕ್ಯ ಹೇಳ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ, ಸುನ್ನತಿ ಆಗುವುದಕ್ಕೆ ಮೊದಲೇ. ಹಾಗಾದ್ರೆ ಈ ಆಶೀರ್ವಾದ, ಈ ಧನ್ಯಾವಸ್ಥೆ, ಈ ಭಾಗ್ಯಾವಸ್ಥೆ ಸುನ್ನತಿ ಇರುವವರಿಗೋ ಅಥವಾ ಸುನ್ನತಿ ಇಲ್ಲದೆ ಇರುವವರಿಗೋ ಅಂತ ನೀವು ಕೇಳೋದೇ ಆದ್ರೆ, ಸೊ ಅಬ್ರಹಾಮನು ದೇವರು ನೀತಿವಂತನಾಗಿ ಎಣಿಸಲ್ಪಟ್ಟಿದ್ದು ಸುನ್ನತಿ ಆಗುವುದಕ್ಕೆ ಮೊದಲೇನೆ. ಯಾಕೆ ಅಂತ ಹೇಳಿದ್ರೆ, ಅಬ್ರಹಾಮನು ಸುನ್ನತಿ ಮಾಡಿಸ್ಕೊಂಡಿದ್ದು ಆದಿಕಾಂಡ 17ನೇ ಅಧ್ಯಾಯವನ್ನ ನೋಡೋದೇ ಆದ್ರೆ 17ನೇ ಅಧ್ಯಾಯದಲ್ಲಿ ಸುನ್ನತಿ ಮಾಡಿಸ್ಕೊಂಡ. ಆದ್ರೆ ಅಬ್ರಹಾಮನು ನೀತಿವಂತನಾಗಿದ್ದು ಯಾವಾಗ? ಅಬ್ರಹಾಮನನ್ನ ನೀತಿವಂತನಾಗಿ ಎಣಿಸಿದ್ದು ಯಾವಾಗ ಅಂತ ಕೇಳೋದೇ ಆದ್ರೆ ಆದಿಕಾಂಡ 15ನೇ ಅಧ್ಯಾಯದಲ್ಲಿ. ಸೊ ಮೊದಲು ಅಬ್ರಹಾಮನು
ಆದಿಕಾಂಡ 15ನೇ ಅಧ್ಯಾಯದಲ್ಲಿ ನೀತಿವಂತನಾಗಿ ಎಣಿಸಲ್ಪಡ್ತಾನೆ. ನೀತಿವಂತನಾಗಿ ಎಣಿಸಲ್ಪಟ್ಟ ನಂತರ ಅಬ್ರಹಾಮನು ಸುನ್ನತಿಯನ್ನ ಮಾಡಿಸ್ಕೊಳ್ತಾನೆ. ಇದು ಏನನ್ನ ಸೂಚಿಸ್ತೈತೆ? ಇದು ಏನನ್ನ ತೋರಿಸ್ತೈತೆ ಎಂಬತಕ್ಕಂಥದ್ದನ್ನ 11-12ನೇ ವಚನದಲ್ಲಿ ಅಪೊಸ್ತಲನಾದಂತ ಪೌಲನು ಹೇಳ್ತಕ್ಕಂಥದ್ದನ್ನ ನಾವು ಗಮನಿಸಬಹುದು. ಇದು ಏನನ್ನ ಸೂಚಿಸ್ತೈತೆ? ಆಮೇಲೆ ಸುನ್ನತಿ ಎಂಬ ಸಂಸ್ಕಾರವನ್ನ ಗುರುತಾಗಿ ಹೊಂದಿದೆ. ಇದು ಸುನ್ನತಿಯಾಗುವುದಕ್ಕೆ ಮೊದಲೇ ಅವನಿಗಿದ್ದ ನಂಬಿಕೆಯಿಂದಾದ ನೀತಿಗೆ ಮುದ್ರೆ ಆಯ್ತು. ನೋಡ್ರಿ, ಇದು ಸುನ್ನತಿಯಾಗುವುದಕ್ಕೆ ಮೊದಲೇ ಅಬ್ರಹಾಮನಿಗಿದ್ದ ನಂಬಿಕೆಯಿಂದಾದ ಅದು ನೀತಿಗೆ ಮುದ್ರೆಯಾಯಿತು. ಹೀಗಿರುವುದರಿಂದ ನಂಬುವವರೆಲ್ಲರಿಗೂ ಅವರ ಸುನ್ನತಿ ಇಲ್ಲದವರಾದಾಗ್ಯೂ ಮೂಲ ತಂದೆಯಾದನು, ಅವರು ನೀತಿವಂತರೆಂದು ಎಣಿಸಲ್ಪಡುವರು. ಇದಲ್ಲದೆ ಸುನ್ನತಿಯವರಲ್ಲಿ ಯಾರ್ಯಾರು ಸುನ್ನತಿ ಹೊಂದಿದ್ದಲ್ಲದೆ ನಮ್ಮ ಪಿತೃವಾಗಿರುವ ಅಬ್ರಹಾಮನಿಗೆ ಸುನ್ನತಿಯಾಗುವುದಕ್ಕೆ ಮುಂಚೆ ಇದ್ದ ನಂಬಿಕೆಯ ಹೆಜ್ಜೆಗಳನ್ನ ಹಿಡಿದು ನಡೆಯುತ್ತಾರೋ ಅವರಿಗೂ ಸಹ ಆತನು ಮೂಲ ತಂದೆಯಾದನು ಎಂಬುದಾಗಿ ಹೇಳ್ತಾ ಇರ್ತದೆ. ಸೊ ಇದು ಅಬ್ರಹಾಮನ ಜೀವನದಲ್ಲಿ ಸುನ್ನತಿ ಆಗೋದಕ್ಕೆ ಮೊದಲೇ ಅವನಲ್ಲಿದ್ದಂತ ನಂಬಿಕೆ ಕಾರಣ ಎಂಬುದಾಗಿ ಇಲ್ಲಿ ಹೇಳ್ತಾರೆ. ಅವನ ನಂಬಿಕೆ ಅವನ ನೀತಿಗೆ ಮುದ್ರೆಯಾಗಿತ್ತು, ಸೀಲ್ ಆಗಿತ್ತು. ಯಾಕಂದ್ರೆ ಅಪೊಸ್ತಲನಾದಂತ ಪೌಲನ ಪ್ರಕಾರ ಅಬ್ರಹಾಮನು ನೀತಿವಂತನ ಎಂಬತಕ್ಕಂತ ಒಂದು ರಿವಾರ್ಡ್ ಇದೆಯಲ್ಲ, ಆ ರಿವಾರ್ಡ್, ಆ ಬಹುಮಾನವನ್ನ, ಆ ಯೋಗ್ಯತೆಯನ್ನ, ಆ ಧನ್ಯಾವಸ್ಥೆಯನ್ನ ದೇವರ ಬಳಿಯಿಂದ ಪಡ್ಕೊಂಡಂಥದ್ದು ಸುನ್ನತಿ ಆಗುವುದಕ್ಕೆ ಮುಂಚೆ. ಈ ಸುನ್ನತಿ ಅಂತ ಹೇಳಿದ್ರೆ ಪುಣ್ಯ ಕ್ರಿಯೆ, ಸುನ್ನತಿ ಅಂತ ಹೇಳಿದ್ರೆ ಒಳ್ಳೆ ಕ್ರಿಯೆ, ಸುನ್ನತಿ ಅಂತ ಹೇಳಿದ್ರೆ ಸತ್ಕಾರ್ಯ. ಅವಾಗ ಅಬ್ರಹಾಮನು ಈ ನೀತಿವಂತನು ಎಂಬತಕ್ಕಂಥ ರಿವಾರ್ಡ್ ಅನ್ನ ಪಡ್ಕೊಂಡಿದ್ದು ಸುನ್ನತಿ ಎಂಬತಕ್ಕಂಥ ಒಂದು ಸತ್ಕಾರ್ಯವನ್ನ ಮಾಡಿದ ನಂತರ ಅಲ್ಲ. ಸುನ್ನತಿ ಎಂಬತಕ್ಕಂಥ ಒಳ್ಳೆ ಕೆಲಸವನ್ನ ಮಾಡಿದರಿಂದ ಅಲ್ಲ ಅಬ್ರಹಾಮನು ನೀತಿವಂತನಾಗಿದ್ದು. ಸೊ ಇನ್ನೊಂದು ರೀತಿನಲ್ಲಿ ಹೇಳೋದೇ ಆದ್ರೆ ನಾವು ಕಲಿಬೇಕಾಗಿರ್ತಕ್ಕಂಥ ಪಾಠ ಏನಪ್ಪಾ ಅಂತ ಹೇಳಿದ್ರೆ, ನಾವು ದೀಕ್ಷಾ ಸ್ನಾನ ಮಾಡಿಸ್ಕೊಂಡಿದ್ದೀವಿ. ಸೊ ನಾವು ದೇವರ ದೃಷ್ಟಿಯಲ್ಲಿ, ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗಿರ್ತಕ್ಕಂಥದ್ದು ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಂಡದ್ರ ಮೂಲಕನ ಅಥವಾ ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕನ? ಸೊ ನಾವು ದೀಕ್ಷಾ ಸ್ನಾನ ಮಾಡಿಸಿಕೊಂಡ ನಂತರ ನಾವು ದೇವರ ದೃಷ್ಟಿಯಲ್ಲಿ ನೀತಿವಂತರಾದುವ, ಅಥವಾ ದೀಕ್ಷಾ ಸ್ನಾನವನ್ನ ಮಾಡಿಸಿಕೊಳ್ಳೋದಕ್ಕೆ ಮುಂಚೆನೆ ಸೊ ನಾವು ಯೇಸು ಕ್ರಿಸ್ತನಲ್ಲಿ ನಂಬಿಕೆ ಇಡುವುದರ ಮೂಲಕ ನೀತಿವಂತರಾಗಿದ್ರ? ಸೊ ಇದು ಇಲ್ಲಿ ಪ್ರಶ್ನೆ. ಸೊ ನಾವು ಯಾವಾಗ ಯೇಸು ಕ್ರಿಸ್ತನಿಗೆ ನಮ್ಮ ಹೃದಯವನ್ನ ತೆರೆದುಕೊಡ್ತೇವೆ, ಆತನನ್ನ ಕರ್ತನನ್ನಾಗಿ ರಕ್ಷಕನನ್ನಾಗಿ ನಾವು ಸ್ವೀಕಾರ ಮಾಡ್ತೇವೋ, ಯಾವಾಗ ನಾವು ಆತನಲ್ಲಿ ನಂಬಿಕೆ ಇಡ್ತೇವೋ ಆಗ ಆತನು ನಮ್ಮನ್ನ ನೀತಿವಂತರನ್ನಾಗಿ ಎಣಿಸ್ತಾನೆ, ಆತನು ನಮ್ಮನ್ನ ತನ್ನವರನ್ನಾಗಿ ಅಂಗೀಕಾರ ಮಾಡ್ತಾನೆ. ಇದು ನಂಬಿಕೆಯ ಮೂಲಕವಾಗಿ ನಡೀತಕ್ಕಂಥ, ಕ್ರಿಯೆಯ ಮೂಲಕವಾಗಿ ನಡೀತಕ್ಕಂಥ ಅಲ್ಲ. ಆದ್ರೆ ಇವತ್ತು ಅನೇಕ ಜನರು ಕ್ರಿಯೆಗಳ ಮೂಲಕವಾಗಿ ದೇವರ ಸನ್ನಿಧಿಯಲ್ಲಿ ನೀತಿವಂತರಾಗೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಅದು ಸರಿಯಾದಂತ ಮಾರ್ಗ ಅಲ್ಲ ಎಂಬುದಾಗಿ, ಅದು ಸುವಾರ್ತೆಗೆ ಯೋಗ್ಯವಾದಂತ ಮಾರ್ಗ ಅಲ್ಲ ಎಂಬುದಾಗಿ ಅಪೊಸ್ತಲನಾದಂತ ಪೌಲ್ ಹೇಳ್ಕೊಡ್ತಾರೆ. ಸೊ ಯಾರಾದ್ರೂ ನಿಮ್ಗೆ ಕರ್ಮ ಮಾರ್ಗದ ಮೂಲಕ ರಕ್ಷಣೆ ಇದೆ ಅಂತ ಹೇಳೋದೇ ಆದ್ರೆ ಅದು ತಪ್ಪಾದಂತ ಸುವಾರ್ತೆ. ಅದು ಅಪೊಸ್ತಲನಾದಂತ ಪೌಲನು ಸಾರಿದ ಸುವಾರ್ತೆಯೇ ಅಲ್ಲ, ಯೇಸು ಕ್ರಿಸ್ತನು ತಿಳಿಸಿದಂತ ಸುವಾರ್ತೆಯೇ ಅಲ್ಲ ಎಂಬುದಾಗಿ ನಾವು ಅರ್ಥ ಮಾಡ್ತೀವಿ. ಸೊ ಇದು ನಾನು ಬಾಕಿ ಮುಂದೆ ಕಂಟಿನ್ಯೂ ಮಾಡ್ತೀನಿ. ಸೊ ಯಾವ ರೀತಿ ಆತನ ನಮ್ಗೆ ಸುನ್ನತಿ ಇಲ್ಲದೆ ಇರ್ತಕ್ಕಂಥವ್ರಿಗೂ ಕೂಡ ಮೂಲ ತಂದೆಯಾದ ಎಂಬತಕ್ಕಂಥ ಒಂದು ಸತ್ಯ ಇದೆ. ಅದನ್ನ ನಾನು ಮುಂದಿನ ಸಾರಿ ನಾನು ತಿಳಿಸ್ತೀನಿ.
ಸೊ ಈಗ ಸೊ ನಿಮಗೆ ಏನಾದ್ರೂ ಡೌಟ್ಸ್ ಇರೋದೇ ಆದ್ರೆ ನೀವು ಈಗ ಕೇಳ್ಬೋದು.